ನಮಸ್ಕಾರ. ಸೊ ಫಸ್ಟ್ ಚಾಪ್ಟರ್ ನಾವು ಕಂಪ್ಲೀಟ್ ಮಾಡಿಬಿಟ್ಟಿದ್ದೀವಿ, ಹೌದಾ? ಸೊ ರಿಯಲ್ ನಂಬರ್ಸ್, ಕನ್ಸೆಪ್ಟ್ಸ್ ಪ್ಲಸ್ ಎಕ್ಸಾಂಪಲ್ ಕ್ವೆಶನ್ಸ್ ಪ್ಲಸ್ ಎಕ್ಸಸೈಸ್ ಕ್ವೆಶನ್ಸ್ ಪ್ಲಸ್ PYQs ಇಷ್ಟೆಲ್ಲ ಮಾಡಿ ವಿಡಿಯೋಸ್ ಅಪ್ಲೋಡ್ ಆಗಿವೆ. ಸೊ ಇಫ್ ಯು ಹ್ಯಾವೆಂಟ್ ಕವರ್ಡ್ ಯೋರ್ ಫಸ್ಟ್ ಚಾಪ್ಟರ್ ಪ್ರಾಪರ್ಲಿ ದೆನ್ ಗೋ ಡೂ ಆ್ಯಂಡ್ ಡೂ ಇಟ್. ಸೊ ಇವತ್ತೇನು ಮಾಡ್ತಾ ಇದ್ದೀರಾ? ಸೊ ಇವತ್ತು ನಾವು ಸೆಕೆಂಡ್ ಚಾಪ್ಟರ್ ಅನ್ನ ಶುರು ಮಾಡ್ತಾ ಇದ್ದೀವಿ. ಸೊ ವಾಟ್ ಇಸ್ ದ್ಯಾಟ್? ಸೊ ಎಸ್, ದ್ಯಾಟ್ ಈಸ್ ಯೋರ್ ಪಾಲಿನಾಮಿಯಲ್ಸ್. Okay, so we will be starting polynomials. ಆಯ್ತಾ? ಸೊ ಎಸ್, ಯು ನೋ ದಟ್ ಇಟ್ ಇಸ್ ಅ ಕ್ಲಾಸ್ 10th ಕರ್ನಾಟಕ ಬೋರ್ಡ್ ಕ್ಲಾಸು. ಇನ್ನೊಂದು, ಈ ಪಾಲಿನಾಮಿಯಲ್ಸ್ ಚಾಪ್ಟರಿಂದ ನಿಮಗೆ ಯಾವ ರೀತಿ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಇದೆ ಅಂತ ಹೇಳಿದ್ರೆ ನೋಡಿ, ಇದು 5ನ ಈ ಚಾಪ್ಟರಿಂದ ನಿಮಗೆ ಟೋಟಲ್ ಆಗಿ 5 ಮಾರ್ಕ್ಸ್ ಬರ್ತಾ ಇದೆ. ಓಕೆ, ಇಟ್ ಈಸ್ ಅಕಾರ್ಡಿಂಗ್ ಟು ದಿಸ್ ಇಸ್ ಅಕಾರ್ಡಿಂಗ್ ಟು 2025 2026 ಅಂದರೆ 2025-26 ಬ್ಯಾಚ್. ಇವಾಗ ಏನು ಎಕ್ಸಾಮ್ ಬರೆದಿದ್ದಾರಲ್ಲ, ಸೊ ಅವರ ಬ್ಲೂ ಪ್ರಿಂಟ್ ಇದು. ಓಕೆ, ನಿಮ್ದು ಯಾವುದು 2026-27 ಬ್ಯಾಚ್. ಸೊ ಇದು ನಿಮ್ಮ ಸೀನಿಯರ್ಸ್, ಇವಾಗ ಜಸ್ಟ್ ಯಾರು 10th ಮುಗಿಸ್ಕೊಂಡು ಹೋಗಿದ್ದಾರೆ ಅವರ ಬ್ಲೂ ಪ್ರಿಂಟ್ ಪ್ರಕಾರ ಈ ಚಾಪ್ಟರಿಂದ ನಿಮಗೆ 5 ಮಾರ್ಕ್ಸ್ ಬರ್ತಾ ಇದೆ. 1 ಮಾರ್ಕ್ದು 2 ಕ್ವೆಶನ್ಸ್ ಬರುತ್ತೆ. ಆಯ್ತಾ? ಒಂದು MCQ ಇಲ್ಲ ಒಂದು ಸ್ಟೇಟ್ಮೆಂಟ್ ಕ್ವೆಶನ್ ಆದರೂ ಬರ್ಬೋದು, ಇಲ್ಲ 2 ಸ್ಟೇಟ್ಮೆಂಟ್ ಕ್ವೆಶನ್ಸ್ ಆದರೂ ಬರ್ಬೋದು, ಇಲ್ಲ 2 MCQs ಆದರೂ ಬರ್ಬೋದು. ಸೊ ಈ ರೀತಿ ನಿಮಗೆ 1 ಮಾರ್ಕ್ದು 2 ಕ್ವೆಶನ್ಸ್ ಬರುತ್ತೆ. ಆಮೇಲೆ 3 ಮಾರ್ಕ್ಸ್ದು 1. ಓಕೆ, 3 ಮಾರ್ಕ್ಸ್ದು 1 ಬರುತ್ತೆ. ಸೊ ಯು ನೀಡ್ ಟು ಪ್ರಾಕ್ಟೀಸ್ ಓನ್ಲಿ 1 ಮಾರ್ಕ್ ಆ್ಯಂಡ್ 3 ಮಾರ್ಕ್ಸ್ ಫ್ರಮ್ ದಿಸ್ ಚಾಪ್ಟರ್. ಓಕೆ, ಸೊ ನಿಮ್ಮ ಬ್ಲೂ ಪ್ರಿಂಟ್ ಬಂದ ತಕ್ಷಣ ವಿ ವಿಲ್ ಸಿ ಯಾವ ರೀತಿ ನಿಮ್ಮದು ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ ಅಂತ. ವೆಲ್, ಇವಾಗ ಲೆಟ್ಸ್ ಸ್ಟಾರ್ಟ್ ದ ಚಾಪ್ಟರ್. ಓಕೆ, ಸೊ ಎಸ್, ಪಾಲಿನಾಮಿಯಲ್ಸ್ ಅಂತ ಕೇಳಿದ ತಕ್ಷಣ ವಾಟ್ ಆರ್ ಪಾಲಿನಾಮಿಯಲ್ಸ್ ಅಂತ ಹೇಳಿ ಬರುತ್ತೆ, ಹೌದಾ? ಸೊ ಲೆಟ್ಸ್ ಫಸ್ಟ್ ಸಿ ಟು ದ್ಯಾಟ್. ಓಕೆ, ವಾಟ್ ಇಸ್ ಪಾಲಿನಾಮಿಯಲ್ಸ್ ಅಂತ ಹೇಳಿ ಫಸ್ಟ್ ನೋಡೋಣ. ವಾಟ್ ಇಸ್ ಪಾಲಿನಾಮಿಯಲ್, ರೈಟ್? ಸೊ ನೋಡಿ, ಪಾಲಿ ಅಂತ ಹೇಳಿದ್ರೆ ಮೆನಿ. ಓಕೆ, ಕಲರ್ ಚೇಂಜ್ ಮಾಡೋಣ ಅಲ್ವಾ? ಯಾವುದು ಬ್ಲೂ ತೊಗೊಳ್ಳೋಣ, ಚೆನ್ನಾಗಿರುತ್ತೆ, ಹೌದಾ? ಸೊ ಎಸ್, ನೋಡಿ, ಪಾಲಿ ಅಂತ ಹೇಳಿದ್ರೆ ಮೆನಿ ಅಂತ, ಜಾಸ್ತಿ, ತುಂಬ ಅಂತ. ಸೊ ನಾಮಿಯಲ್ಸ್ ಅಂತ ಹೇಳಿದ್ರೆ ಟರ್ಮ್ಸ್, ಅಂದ್ರೆ ತುಂಬಾ ಟರ್ಮ್ಸ್ ಇವೆ, ಜಾಸ್ತಿ ಟರ್ಮ್ಸ್ ಇವೆ, ರೈಟ್? ಸೊ ಜಾಸ್ತಿ ಟರ್ಮ್ಸ್ ಅಂತ ಹೇಳಿದ್ರೆ ಮೇ ಬಿ ಲೈಕ್ 3x ಆಗಿರಬಹುದು. ಓಕೆ, 52y ಆಗಿರಬಹುದು, ಹೌದಾ? ಸೊ ಇವನ್ನೆಲ್ಲ ನಾವು ಟರ್ಮ್ಸ್ ಅಂತ ಕರಿತೀವಿ, ಹೌದಾ? ಒಂದು ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಅಲ್ಲಿ ಇವು ನಮ್ಮ ಟರ್ಮ್ಸ್. ಸೊ ಇದೇ ರೀತಿ ತುಂಬಾ ಟರ್ಮ್ಸ್ ಇದೆ ಅಂತ ಹೇಳಿದ್ರೆ ವಿ ಕಾಲ್ ದೆಮ್ ಇಟ್ ಆಸ್ ಪಾಲಿನಾಮಿಯಲ್ಸ್. ಓಕೆ, ಪಾಲಿನಾಮಿಯಲ್ಸ್ ಅಂತ ಕರಿತೀವಿ. ಅಂತ ಹೇಳಿದ್ರೆ ವಿಚ್ ಮೀನ್ಸ್ an expression. ಓಕೆ, ವಿಚ್ ಮೀನ್ಸ್ an expression. ಇದೇ ಜಾಸ್ತಿ ಅಲ್ವಾ? ಸೈಜ್ ನೋಡ್ಕೊ, ಕಲರ್ ಚೇಂಜ್ ಮಾಡ್ಕೊ. ಓಕೆ, ಎಲ್ಲೋ ತಗೋಣ, ರೈಟ್? ಸೊ ನೋಡಿ, ವಿಚ್ ಮೀನ್ಸ್ an expression with many terms. ಒಂದು ಎಕ್ಸ್ಪ್ರೆಷನ್ ಇದೆ ನಿಮ್ದು. ಓಕೆ, ಒಂದು ಎಕ್ಸ್ಪ್ರೆಷನ್ ಇದೆ ವಿಚ್ ಹ್ಯಾವ್ ಮೆನಿ ಟರ್ಮ್ಸ್, ವಿಚ್ ಹ್ಯಾಸ್ ಮೆನಿ ಟರ್ಮ್ಸ್. ಓಕೆ, ಸೊ ನೋಡಿ, a polynomial. Yes. Right, a polynomial is just a math expression. Okay, it is a mathematic expression made up of numbers and letters. Okay, ಈ ಒಂದು ಎಕ್ಸ್ಪ್ರೆಷನ್ ಅಲ್ಲಿ ಏನೇನಿರುತ್ತೆ? ನಂಬರ್ಸು ಇರುತ್ತೆ, ಲೆಟರ್ಸು ಇರುತ್ತೆ. ಓಕೆ, ಲೈಕ್ ಇವಾಗಲೇ ನಾನು ಹೇಳಿದಂಗೆ 52y ಅಂತ ಹೇಳಿದ್ರೆ ನೋಡಿ, ನಂಬರು ಇದೆ, ಲೆಟರ್ ಕೂಡ ಇದೆ, ಹೌದಾ? ಸೊ ಅಂದ್ರೆ ವೇರಿಯೇಬಲ್ಸ್, ಇವನ್ನ ನಾವೇನಂತ ಕರಿತೀವಿ? ಈ ಲೆಟರ್ಸ್ ಅಂತ ಕರೆಯಲ್ಲ, ವಿ ಕಾಲ್ ದೆಮ್ ಇಟ್ ಆಸ್ ವೇರಿಯೇಬಲ್. ಅಂದ್ರೆ ಇದರಲ್ಲಿ ಯಾವ್ದು ಬೇಕಾದ ವ್ಯಾಲ್ಯೂ ಹಾಕಬಹುದು, ಮೀನ್ಸ್ ವ್ಯಾಲ್ಯೂಸ್ ವೇರಿಯಿಂಗ್. ಸೊ ಹೀಗಾಗಿ ನಾವೇನಂತ ಕರಿತೀವಿ? ಅವನ್ನ ವೇರಿಯೇಬಲ್ಸ್ ಅಂತ ಕರಿತೀವಿ. ಕಂಬೈನ್ ಯೂಸಿಂಗ್ ಎಡಿಷನ್, ಸಬ್ಟ್ರಾಕ್ಷನ್ ಅಂಡ್ ಮಲ್ಟಿಪ್ಲಿಕೇಶನ್. ಜಸ್ಟ್ ಇದಷ್ಟೇ ಬರೆದ್ರೆ ಒಂದು ಟರ್ಮ್ ಆಗುತ್ತೆ. ಅದೇ ನಾನು 52y, ಓಕೆ, 52y ಪ್ಲಸ್ 2x ಅಂತ ಬರೆದ್ರೆ ನಾವು ದಿಸ್ ಇಸ್ ಮೈ ಪಾಲಿನಾಮಿಯಲ್. ಇದಷ್ಟೇ ಮತ್ತೆ ಇದಷ್ಟೇ ಅಂದ್ರೆ ದೇ ಆರ್ ಟರ್ಮ್ಸ್. ಸೊ ಈ ಟರ್ಮ್ಸ್ ಅನ್ನ ನಾನು ಪ್ಲಸ್ ಅಥವಾ ಮೈನಸ್ ಅಥವಾ ಮಲ್ಟಿಪ್ಲಿಕೇಶನ್ ಸೈನ್ ಹಾಕಿ ಬರೆದ್ರೆ ವಿ ಕಾಲ್ ಇಟ್ ಆಸ್ ಎಕ್ಸ್ಪ್ರೆಷನ್. ವಿ ಕಾಲ್ ದಮ್ ಇಟ್ ಆಸ್ ಎಕ್ಸ್ಪ್ರೆಷನ್. ಸೊ ಈ ರೀತಿಯ ಒಂದು ಒಂದು ಲೆಟರ್, ಒಂದು ನಂಬರ್ ಇರುವಂತಹ ಎಕ್ಸ್ಪ್ರೆಷನ್ ಅನ್ನ ನಾವೇನಂತ ಕರಿತೀವಿ? ಪಾಲಿನಾಮಿಯಲ್ಸ್ ಅಂತ ಹೇಳಿ ಕರಿತೀವಿ. ಅಂಡ್ ಕಂಡೀಷನ್ ನೋಡಿ, ಇದು ಕಂಡೀಷನ್. ಓಕೆ, ದಿಸ್ ಇಸ್ ಯೋರ್ ಕಂಡೀಷನ್ ವೇರ್ ದ ಪವರ್ಸ್ ಅಥವಾ ಎಕ್ಸ್ಪೋನೆಂಟ್ಸ್ ಏನಿರುತ್ತೆ, ಇವಾಗ ಬರೀ ಇದು ಲೀನಿಯರ್ ಅಂತ ತೋರಿಸ್ತದೆ. 52y + 2x ಅಂತ ಏನು ಬರ್ದಿದ್ದೀನಿ, ಇಟ್ ಇಸ್ ಅ ಲೀನಿಯರ್. ಇವಾಗ ನಾನು ಒಂದು ಕ್ವಾಡ್ರಾಟಿಕ್ ಅಥವಾ ಕ್ಯೂಬಿಕ್ ಎಕ್ಸ್ಪ್ರೆಷನ್ ನಾನು ನಿಮಗೆ ತೋರಿಸಿದ್ರೆ, ಎಸ್, 2z², ಓಕೆ, 2z² ಮೈನಸ್ 4y³ ಅಂತ ಹೇಳಿ ನಾನೇನಾದರೂ ಬರೆದ್ರೆ ಇದೇನು ಪವರ್ ಇರುತ್ತಲ್ಲ, ಸೊ ಸಿ ದಿಸ್ ಪವರ್ ಶುಡ್ ಬಿ ಅ ಪಾಸಿಟಿವ್ ಹೋಲ್ ನಂಬರ್. ಫ್ರಾಕ್ಷನ್ಸ್ ಅಲ್ಲಿ ಬರೆದ್ರು ಲೈಕ್ y⁻² ಅಂತ ಬರೆದು
ಓಕೆ, ಈ 3 ಬದಲಾಗಿ ಹಾಫ್ ಇತ್ತು ಅಂದ್ರೆ ಇಟ್ ವಿಲ್ ನಾಟ್ ಬಿ ಕಾಲ್ಡ್ ಆಸ್ ಪಾಲಿನಾಮಿಯಲ್. ಅಥವಾ ನೆಗೆಟಿವ್ ಲೈಕ್ -3 +3 ಬದಲಾಗಿ -3 ಇದ್ರೂ ಕೂಡ ನಾವು ಅದನ್ನ ಪಾಲಿನಾಮಿಯಲ್ ಅಂತ ಕರೆಯಲ್ಲ. ಓಕೆ, ಸೊ ದಿಸ್ ಇಸ್ ವಾಟ್ ಯು ಮಸ್ಟ್ ರಿಮೆಂಬರ್, ಮಸ್ಟ್ ಬಿ ಪಾಸಿಟಿವ್ ಹೋಲ್ ನಂಬರ್. ಓಕೆ, ಇದನ್ನ ನಿಮ್ಮ ನೋಟ್ಸ್ ಅಲ್ಲಿ ಅಥವಾ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲೇ ಒಂದು ಸ್ಟಾರ್ ಹಾಕಿ ಯು ರೈಟ್ ಇಟ್. ಓಕೆ, ದ ಪವರ್ಸ್ ಮಸ್ಟ್ ಬಿ ಇನ್ ಪಾಸಿಟಿವ್ ಹೋಲ್ ನಂಬರ್ಸ್ ಅಂತ. ಓಕೆ, ಸೊ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಡೆಫಿನೇಷನ್ ಪ್ರಾಪರ್ಲಿ. ಲೈಕ್ ಪಾಲಿನಾಮಿಯಲ್ಸ್ ಅಂದ್ರೆ ಏನು ಎಕ್ಸಾಕ್ಟ್ಲಿ ಅಂತ ಐ ಥಿಂಕ್ ಯು ಹ್ಯಾವ್ ಅಂಡರ್ಸ್ಟುಡ್. ಓಕೆ, ಲೆಟ್ಸ್ ಮೂವ್. ಎಸ್, ಇಲ್ಲಿ ಒಂದು ನಿಮಗೆ ಎಕ್ಸ್ಪ್ರೆಷನ್ ಕಾಣಿಸ್ತದೆ ನೋಡಿ, 3x² - 5x + 6 ಅಂತ ಹೇಳಿ. ಸೊ ನೋಡಿ, ಈ ಏನು ಪವರ್ ಇದೆ that should be ಪಾಸಿಟಿವ್ ಹೋಲ್ ನಂಬರ್. ಇಲ್ಲಿ ನೋಡಿ ಮೈನಸ್ ಇದೆ, ಪ್ಲಸ್ ಇದೆ, ಹೌದಾ? ಸೊ ಈ ರೀತಿ ಒಂದು ಮೈನಸ್ ಪ್ಲಸ್ ಇಂದ ಅದೊಂದು ಫ್ರೇಮ್ ಆಗಿದೆ. ಮತ್ತೆ ವರ್ಡ್ ಲೆಟರು ಇದೆ, ನಂಬರು ಇದೆ, ನಂಬರು ಇದೆ ಅಂಡ್ ಓನ್ಲಿ ನಂಬರ್ ಕೂಡ ಇದೆ, ಹೌದಾ? ಸೊ ದಿಸ್ ವಿಲ್ ಬಿ ಕಾಲ್ಡ್ ಆಸ್ ಪಾಲಿನಾಮಿಯಲ್. ಬಟ್ ಅಕ್ಕ, ಇದನ್ನ ನಾನು ಲೆಟರ್ ಅಂತಾನೆ ಕರಿಬೇಕಾ, ಅಥವಾ ಇದನ್ನ ನಾನು ಅಷ್ಟೇ ಏನಂತ ಕರಿತೀನಿ? ಈ ಎಕ್ಸ್ ಜೊತೆ ಈ ನಂಬರ್ ಇದೆಯಲ್ಲ, ಅದಕ್ಕೆ ಯಾವ್ದು ಸ್ಪೆಷಲ್ ಹೆಸರು ಏನಾದ್ರು ಇದೆಯಾ? ಎಸ್, ಇಟ್ ಇಸ್ ದೇರ್. ಸೊ ಈ ರೀತಿ ಟರ್ಮ್ಸ್ ಎಲ್ಲ ನಿಮಗೆ ಗೊತ್ತಾಗಬೇಕಾಗತ್ತೆ. ಬಿಕಾಸ್ ಕ್ವೆಶನ್ ಅಲ್ಲಿ ನಿಮಗೆ ಎಕ್ಸ್ ಜೊತೆ ಏನು 5 ಇದೆ ಅಥವಾ x² ಜೊತೆ ಏನು 3 ಇದೆ ಅಂತ ಈ ರೀತಿ ಕ್ವೆಶನ್ಸ್ ಕೇಳಲ್ಲ. ವಿ ಟೆಲ್ ದಮ್ ಅಟ್ ಆಸ್ ಕೋಫಿಷಿಯಂಟ್ ಅಂತ ಕರಿತೀವಿ. ಸೊ ಇದೆಲ್ಲ ನಿಮಗೆ ಗೊತ್ತಾಗಬೇಕು. ಅವಾಗ ನಿಮಗೆ ಆನ್ಸರ್ ಸಾಲ್ವ್ ಮಾಡೋಕೆ ಗೊತ್ತಿದ್ರು ಕೂಡ ಕ್ವೆಶನ್ ಅರ್ಥ ಆಗಿಲ್ಲ ಅಂದ್ರೆ ವಾಟ್ ವಿಲ್ ಯು ಡೂ, ರೈಟ್? ಸೊ ಹೀಗಾಗಿ ವಿ ಹ್ಯಾವ್ ಆಲ್ ದ್ಯಾಟ್. ಎಸ್, ಇವಾಗ ವಾಟ್ ಐಲ್ ಡೂ ಇಸ್ ಬಿಫೋರ್ ಗೋಯಿಂಗ್ ಟು ದ್ಯಾಟ್, ಒಂದು ಪಾಲಿನಾಮಿಯಲ್ ಅಂದ್ರೆ ಏನು ಅಂತ ಹೇಳಿ ಈ ಟ್ರೈನ್ ಮೂಲಕ ನಾನು ಎಕ್ಸ್ಪ್ಲೇನ್ ಮಾಡೋಕೆ ಟ್ರೈ ಮಾಡ್ತೀನಿ. ಹೂ ಹ್ಯಾವಂಟ್ ಅಂಡರ್ಸ್ಟುಡ್, ಓಕೆ, ಅಂಡರ್ಸ್ಟ್ಯಾಂಡ್ ಆಗಿದ್ರೆ ಯು ಕ್ಯಾನ್ ಮೂವ್ ಆನ್. ಓಕೆ, ನಿಮಗೆ ಈ ಸ್ಲೈಡ್ ನೆಕ್ಸ್ಟ್ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ ಫರ್ದರ್. ಸೊ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ರೆ ಯು ಕ್ಯಾನ್ ಸ್ಕಿಪ್ ಇಟ್. ಓಕೆ, ಸೊ ನೋಡಿ, ಈ ಟ್ರೈನ್ ಇದೆ, ಇದೊಂದು ಬೋಗಿ, ಓಕೆ, ಇದು ಇಂಜಿನ್, ಇದು ಒಂದು ಬೋಗಿ, ಹೌದಾ? ಇದೊಂದು ಬೋಗಿ, ರೈಟ್? ಸೊ ಇದೊಂದು ಕಾರ್ ಅಂತ ಕರಿತೀವಲ್ವಾ ಒಂದು ಟ್ರೈನ್ ಅಲ್ಲಿ. ಸೊ ಇದೊಂದು ಟರ್ಮ್ ಮತ್ತೆ ಇದೊಂದು ಟರ್ಮ್ ಅಂತ ತಿಳ್ಕೊಂಡ್ರೆ, ಓಕೆ, ಇದೊಂದು ಟರ್ಮ್ ಅಂತ ನೀವು ಅರ್ಥ ಮಾಡ್ಕೊಂಡ್ರೆ, ಇಲ್ಲಿ ನೋಡಿ, ಇಲ್ಲಿ ದೇ ಹ್ಯಾವ್ ಕನೆಕ್ಟೆಡ್ ದೀಸ್ ಕಾರ್ಸ್, ಹೌದಾ? ಈ ಕಾರ್ಸ್ ಅನ್ನ ಅವರು ಕನೆಕ್ಟ್ ಮಾಡಿದ್ದಾರೆ. ಈ ಕನೆಕ್ಷನ್ ಏನ್ ಕೊಟ್ಟಿದಾರಲ್ವಾ, ಇದನ್ನ ನಾನು ಪ್ಲಸ್ಸು ಮೈನಸ್ಸು ಅಥವಾ ಮಲ್ಟಿಪ್ಲಿಕೇಶನ್ ಅನ್ಕೊಂಡ್ರೆ, ಇವನ್ನೆಲ್ಲ ನಾನು ಟರ್ಮ್ಸ್ ಅಂತ ಅನ್ಕೊಂಡ್ರೆ ಇಟ್ ಇಸ್ ಅ ಪಾಲಿನಾಮಿಯಲ್ ಅಲ್ವಾ, ಹೌದಾ? ಇದೊಂದು ಪಾಲಿನಾಮಿಯಲ್, ಹೌದಾ? ಸೊ ಸಿ, ಒಂದು ಪಾಲಿನಾಮಿಯಲ್ ನ ತಗೊಂಡು ಐ ವಿಲ್ ಎಕ್ಸ್ಪ್ಲೇನ್. ಓಕೆ, ಒಂದು ಪಾಲಿನಾಮಿಯಲ್ ನೋಡಿ, 3x². ಓಕೆ, ಅಸ್ಯೂಮ್ ದ 3x² ಬಂದು ಈ ಇಂಜಿನ್, 5x ಬಂದು ಈ ಬೋಗಿ, 6 ಅಂತ ಹೇಳಿದ್ರೆ ಇದೊಂದು ಬೋಗಿ ಅಂತ ತಿಳ್ಕೊಳ್ಳಿ. ಈ ಮೈನಸ್ ಮತ್ತೆ ಪ್ಲಸ್ ಏನಿದೆ, ಇದೇನ್ ಕನೆಕ್ಷನ್ ಕೊಟ್ಟಿದಾರಲ್ಲ, ಸೊ ಥಿಂಕ್ ದೆಮ್ ಇಟ್ ಆಸ್ ದಿಸ್, ಹೌದಾ? ಸೊ ಇದನ್ನ ಈ ರೀತಿ ನೀವು ಅರ್ಥ ಮಾಡ್ಕೊಳ್ಬಹುದು. ಸೊ ಇದೇ ರೀತಿ ನೀವು ಟ್ರೈನ್ ತರ ಯು ಕ್ಯಾನ್ ಆಡ್ ಎನಿ ಎಕ್ಸ್ಪ್ರೆಷನ್ಸ್. ಓಕೆ, ಯು ಕ್ಯಾನ್ ಆಡ್ ಎನಿ ಎಕ್ಸ್ಪ್ರೆಷನ್ಸ್ ಅಂಡ್ ಬಿಲ್ಡ್ ದಿಸ್ ಟ್ರೈನ್, ಹೌದಾ? ನೆಕ್ಸ್ಟ್ ಟೈಮ್ ಟ್ರೈನ್ ನೋಡಿದ್ರೆ ಟ್ರೈನ್ ಅಂತ ಹೇಳ್ಬೇಡಿ, ಪಾಲಿನಾಮಿಯಲ್ ಬಂತು ಅಂತ ಹೇಳಿ, ಆಯ್ತಾ? ಯಾರಿಗೂ ಅರ್ಥನೇ ಆಗಲ್ಲ, ರೈಟ್? ಸೊ ದೆನ್ ಯು ಮೇಡ್ ದೆಮ್ ಅಂಡರ್ಸ್ಟ್ಯಾಂಡ್ ದಟ್ it is like a polynomial ಅಂತ ಹೇಳಿ, ಹೌದಾ? I mean it's like a train ಅಂತ ಹೇಳಿ. I hope you have understood what is actually a polynomial. ಓಕೆನಾ? ಸೊ ಎಸ್, ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಥಿಂಗ್. ನೋಡಿ, ಟರ್ಮ್ಸ್ ಅಂದ್ರೆ ಏನು? ಓ ಮೈ ಗಾಡ್, ವೇಟ್, ನೋಡಿ, ಟರ್ಮ್ ಅಂದ್ರೆ ಏನು, ಹೌದಾ? ಸೊ ಆಲ್ ದೀಸ್ ಯು ಮಸ್ಟ್ ನೋ. ವೇರಿಯೇಬಲ್ಸ್ ಅಂದ್ರೆ ಏನು, ಕೋಫಿಷಿಯಂಟ್ಸ್ ಅಂದ್ರೆ ಏನು, ಕಾನ್ಸ್ಟೆಂಟ್ ಅಂದ್ರೆ ಏನು, ಎಕ್ಸ್ಪೋನೆಂಟ್ಸ್ ಅಂದ್ರೆ ಏನು, ರೈಟ್? ಸಿ, these are the individual pieces separated by plus or minus signs in the expression above. There are 3 terms, 3x² - 5x + 6 ಅಂತ. ಇದೊಂದು ಟರ್ಮ್, ಹೌದಾ? ನೆಕ್ಸ್ಟ್, ವೇರಿಯೇಬಲ್ ಅಂದ್ರೆ ಏನು? ಇಲ್ಲಿ x ಇದೆ, ಹೌದಾ? ಇಲ್ಲಿ x² ಇದೆ, ಇದನ್ನ ನಾವು ವೇರಿಯೇಬಲ್ಸ್ ಅಂತ ಕರಿತೀವಿ. ನೀವು ಡೆಫಿನೇಷನ್ ಅನ್ನ ಓದ್ಕೊಂಡ್ಬಿಡಿ. ಈ ಪ್ಲೇಸ್ ಹೋಲ್ಡರ್ಸ್ ಅಂತ ಹೇಳಿದ್ರೆ, ಈ x ಗೆ ಇಟ್ ಇಸ್ ಅನ್ನೋನ್, ಹೌದಾ? ಅನ್ನೋನ್ ಅಂತ ಹೇಳಿದಕ್ಕೆ ನಾವು ಇದನ್ನ x ಅಂತ ತಗೊಂಡಿದೀವಿ. ಇದಕ್ಕೆ ಇಟ್ ಹೋಲ್ಡ್ಸ್ ದ ಪ್ಲೇಸಸ್ ಆಫ್ ದೋಸ್ ಅನ್ನೋನ್ ವ್ಯಾಲ್ಯೂಸ್. ನೋಡಿ, ದ ಲೆಟರ್ಸ್ ಯೂಸ್ಡ್ ಆಸ್ ಪ್ಲೇಸ್ ಹೋಲ್ಡರ್ಸ್ ಫಾರ್ ಅನ್ನೋನ್ ವ್ಯಾಲ್ಯೂಸ್. ಆ ಅನ್ನೋನ್ ವ್ಯಾಲ್ಯೂಸ್ ನ ಪ್ಲೇಸ್ ಅನ್ನ ಇವರು ಆಕ್ಯುಪೈ ಮಾಡ್ಕೊಂಡಿದ್ದಾರೆ, ಹೋಲ್ಡ್ ಮಾಡ್ಕೊಂಡಿದ್ದಾರೆ. ಓಕೆ, ದಟ್ ಇಸ್ ವಾಟ್ ದಿಸ್ ಡೆಫಿನೇಷನ್ ಮೀನ್ಸ್. ನೆಕ್ಸ್ಟ್, ಕೋಫಿಷಿಯಂಟ್ಸ್ ಅಂದ್ರೆ ಏನು ಅಂತ ಹೇಳಿದ್ರೆ, ಇವಾಗ ನೋಡಿ, 5x ಅಲ್ಲಿ ಎಕ್ಸ್ದು ಕೊಫಿಷಿಯಂಟ್ ಯಾರು? ಓಕೆ, ಎಕ್ಸ್ದು ಕೊಫಿಷಿಯಂಟ್ ಯಾರು ಅಂತ ಹೇಳಿದ್ರೆ ಇಟ್ ಇಸ್ 5. ಓಕೆ, ಅದೇ ರೀತಿ x² ಕೊಫಿಷಿಯಂಟ್ ಯಾರು? ಎಸ್, ಇಟ್ ಇಸ್ 3, ಹೌದಾ? ಸೊ ಅದೇ ರೀತಿ ನಾನು ಇವಾಗ 52y ಅಂತ ಬರೆದ್ರೆ yದು ಕೊಫಿಷಿಯಂಟ್ ಯಾರು ಅಂತ ಹೇಳಿದ್ರೆ 52 ಅಂತ ಹೇಳೋದು. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ಇಟ್, ಹೌದಾ? ಅಂಡ್ ಒನ್ ಮೋರ್ ಥಿಂಗ್, ಇಲ್ಲಿ ನೋಡಿ, ಎಕ್ಸ್ದು ಕೊಫಿಷಿಯಂಟ್ ಬರೀ 5 ಇಲ್ಲ, -5 ಇದೆ, ಹೌದಾ? ಸೊ ದಿಸ್ ಇಸ್ ವಾಟ್ ಯು ಶುಡ್ ರಿಮೆಂಬರ್. ಸಾಲ್ವ್ ಮಾಡುವಾಗ ಈ ರೀತಿ ತಪ್ಪುಗಳನ್ನ ನೀವು ಮಾಡಬಹುದು, ಆಯ್ತಾ? ಅಲ್ಲಿ -5 ಇದ್ರೆ ಅದನ್ನ ನೀವು ಅದೇ ರೀತಿ ರಿಪೋರ್ಟ್ ಮಾಡಬೇಕು. ಓಕೆ, -5 ಅಂತ ಹೇಳಿದ್ರೆ ರಿಪೋರ್ಟ್ ಮಾಡಬೇಕಾಗತ್ತೆ.
ಓಕೆ. ನೆಕ್ಸ್ಟ್ ನೋಡಿ ಕಾನ್ಸ್ಟೆಂಟ್ಸ್ ಅಂತ ಹೇಳಿದ್ರೆ ಇದೇ ನಂಬರ್ ಏನಿವೆಲ್ಲ ಇದೆ. ಓಕೆ, ವಿತೌಟ್ ಎನಿ ವೇರಿಯಬಲ್ ವಿತ್ ಇಟ್. ಓಕೆ, ಆ ಸಿಂಗಲ್ ನಂಬರ್ ಅಷ್ಟೇ ಇದೆ ಅಂತ ಹೇಳಿದ್ರೆ ಇಟ್ ಇಸ್ ಅ ಕಾನ್ಸ್ಟೆಂಟ್. ಎಕ್ಸ್ಪೋನೆಂಟ್ಸ್ ಅಂದ್ರೆ ಓಕೆ 3x² ಅಂತ ಇದೆಯಲ್ವಾ ಇಲ್ಲಿ, ರೈಟ್? 3x² ಅಂತ ಇದೆ. ಸೊ ಈ ಸ್ಕ್ವೇರ್ ಅನ್ನೋದು ಒಂದು ಎಕ್ಸ್ಪೋನೆಂಟ್, ಇಟ್ಸ್ ಅ ಪವರ್. ಓಕೆ, ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಇವೆಲ್ಲ ನಿಮಗೆ ಅರ್ಥ ಆಯ್ತು ಅನ್ಕೊಳ್ತೀನಿ, ರೈಟ್? ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಥಿಂಗ್. ಎಸ್, ಕೆಲವೊಂದು ರಾಂಗ್ ಫಾರ್ಮ್ಸ್ ಆಫ್ ಪಾಲಿನಾಮಿಯಲ್ಸ್ ಅನ್ನು ಕೂಡ ನೀವೇನು ಅನ್ಕೊಳ್ತೀರಾ, ಇದು ಪಾಲಿನಾಮಿಯಲ್ಲೇ ಅಂತ ಅನ್ಕೊಳ್ತೀರಾ. ಸೊ ನೋ, ಸಿ, ಯಾವ ಪಾಲಿನಾಮಿಯಲ್ಸ್ ಅಲ್ಲ ಅಂತ ಹೇಳಿ ನಿಮಗೆ ಅರ್ಥ ಆಗಬೇಕು. ಓಕೆ, ಸೊ ಐ ಯೂಸ್ ಸಮಥಿಂಗ್ ಡಿಫ್ರೆಂಟ್ ಕಲರ್. ನೋಡಿ, ಎಕ್ಸ್ಪ್ರೆಷನ್ಸ್ ಲೈಕ್ 1/(x - 1) √x + 2 ಮತ್ತೆ 1/(x² + 2x + 3 ಇವೆಲ್ಲ ಪಾಲಿನಾಮಿಯಲ್ಸ್ ಅಲ್ಲ. ಬಟ್ ನಿಮಗೆ ಕ್ವೆಶನ್ ಬರ್ಬೋದು, ಅಕ್ಕ ಇದೆಲ್ಲ ಯಾಕೆ ಪಾಲಿನಾಮಿಯಲ್ ಅಲ್ಲ ಅಂತ ಹೇಳಿ. ಓಕೆನಾ? ಸೊ ಪಾಲಿನಾಮಿಯಲ್ ಡೆಫಿನೇಷನ್ ಅದಕ್ಕೆ ನಾನು ಕೊಟ್ಟಿದ್ದು ಫಸ್ಟ್ಗೆ. ನೀವು ಯಾವಾಗಲೂ ಕಂಡೀಷನ್ಸ್ ಅನ್ನ ನೀವು ನೆನ್ಪಾರ್ಬಿಡ್ತೀರಾ, ಬಿಟ್ಬಿಡ್ತೀರಾ ಕಂಡೀಷನ್ಸ್ ಅನ್ನ. ಕಂಡೀಷನ್ ಏನಿತ್ತು? ಮಸ್ಟ್ ಬಿ ಪಾಸಿಟಿವ್ ಹೋಲ್ ನಂಬರ್, ಪವರ್ಸ್ ಶುಡ್ ಬಿ ಪಾಸಿಟಿವ್ ಹೋಲ್ ನಂಬರ್ ಅಂತ ಇತ್ತು. ಇಲ್ಲಿ ನೋಡಿ, ನಾನು 1/(x - 1) ಅಂತ ಬರಿತೀನಿ ಅಂದ್ರೆ ಈ ಎಕ್ಸ್ ಪವರ್ ಏನು? ಈ ಎಕ್ಸ್ ಪವರ್ ಬಂದು x⁻⁻⁻⁻ ಆಗುತ್ತಲ್ವಾ? ಬಿಕಾಸ್ ಇಟ್ ಇಸ್ ಇನ್ ದ ಡಿನಾಮಿನೇಟರ್. 1/x ಅಂತ ಹೇಳಿದ್ರೆ ಏನಾಗುತ್ತೆ? x⁻⁻⁻. ಹೌದಾ? x⁻⁻⁻. ಇಟ್ ಇಸ್ ನಾಟ್ ಅ ಪಾಸಿಟಿವ್ ಹೋಲ್ ನಂಬರ್, ರೈಟ್? ದಟ್ ಇಸ್ ವೈ. ಇವಾಗ √x, ಅಕ್ಕ √x ಯಾಕಿಲ್ಲ? ನೋಡಿ, ನೀವೇ ವಿಚಾರ ಮಾಡಿ. ಯಾಕಂದ್ರೆ ನೋಡಿ, x⁻½ ಆಗುತ್ತೆ. ರೂಟ್ ಅಂದ್ರೆ ಏನು? ರೂಟ್ ಪವರ್ ಏನು? ಹಾಫ್, ರೈಟ್? ಸೊ x⁻½ ಇಟ್ ಇಸ್ ನಾಟ್ ಅ ಹೋಲ್ ನಂಬರ್, ರೈಟ್? ಎಸ್. ನೆಕ್ಸ್ಟ್ ನೋಡ್ಕೊಳ್ಳಿ, ಇದು ಅದೇ ರೀತಿ. x² ಅಂದ್ರೆ ಏನು? ಡಿನಾಮಿನೇಟರ್ ಅಲ್ಲಿ x² ಇದೆ ಅಂದ್ರೆ ನ್ಯೂಮರೇಟರ್ ಹೋದಾಗ ಇಟ್ ವಿಲ್ ಬಿ x⁻². ಸೊ ದಿಸ್ ಇಸ್ ನಾಟ್ ಪಾಸಿಬಲ್. ಸೊ ಹೀಗಾಗಿ ಇವುಗಳನ್ನ ನಾವು ಪಾಲಿನಾಮಿಯಲ್ಸ್ ಅಲ್ಲ ಅಂತ ಕನ್ಸಿಡರ್ ಮಾಡ್ತೀವಿ. ಡಿನಾಮಿನೇಟರ್ ಅಲ್ಲಿ ಕಂತು ಅಥವಾ ರೂಟ್ ಅಲ್ಲಿ ಕಂತು ಅಂದ್ರೆ ದೇ ಆರ್ ನಾಟ್ ಪಾಲಿನಾಮಿಯಲ್ಸ್. ಓಕೆ, ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಥಿಂಗ್, ಡಿಗ್ರಿ ಆಫ್ ಅ ಪಾಲಿನಾಮಿಯಲ್. ಸೊ ನಿಮಗೆ ಡಿಗ್ರಿ ಆಫ್ ಪಾಲಿನಾಮಿಯಲ್ ಅಂತ ಹೇಳಿ ಆಕ್ಚುಲಿ 9th ಅಲ್ಲಿ ಇವೆಲ್ಲ ಇರುತ್ತೆ. ಸೊ ಐ ಆಮ್ ಮೇಕಿಂಗ್ ಅನ್ ಇಂಟ್ರೋ ವಿಡಿಯೋ. ಓಕೆ, ಇಟ್ ಇಸ್ ಜಸ್ಟ್ ಅನ್ ಇಂಟ್ರೊಡಕ್ಷನ್ ವಿಡಿಯೋ ಫಾರ್ ಯು. ನೆಕ್ಸ್ಟ್ ಇಂದ ವಿ ವಿಲ್ ಸ್ಟಾರ್ಟ್. ನಿಮ್ಮ ಎಕ್ಸಾಮ್ ಅಲ್ಲಿ ಪಕ್ಕ ಏನ್ ಸಿಗುತ್ತೆ ಬರುತ್ತೆಲ್ಲ ಅದೇ, ಬಟ್ ಈ ರೀತಿ ಕ್ವಶನ್ಸ್ ಕೂಡ ನಿಮಗೆ ಬರುತ್ತೆ. ನಿಮ್ಮ LBA ನೀವು ತೆಗೆದು ನೋಡಿದ್ರೆ ಯು ಹ್ಯಾವ್ ಸಚ್ ಕ್ವೆಶನ್ಸ್. ಓಕೆ, ದಟ್ಸ್ ವೈ ಐ ಹ್ಯಾವ್ ಟೇಕನ್ ಇಟ್. ಸೊ ಡಿಗ್ರಿ ಆಫ್ ಅ ಪಾಲಿನಾಮಿಯಲ್ ಅಂದ್ರೆ ಏನು ಅಕ್ಕ? ಡಿಗ್ರಿ ಆಫ್ ಪಾಲಿನಾಮಿಯಲ್ ಅಂದ್ರೆ ಏನು? ಪಾಲಿನಾಮಿಯಲ್ಸ್ ಡಿಗ್ರಿ ಬರುತ್ತಾ? ಎಸ್, ಪಾಲಿನಾಮಿಯಲ್ಸ್ ಡಿಗ್ರಿ ತಗೊಳ್ತಾ ಇವೆ ನೋಡಿ. ಇಫ್ p of x is a polynomial, in x, the highest power of x in p of x is called the degree of polynomial. ಅಕ್ಕ ನನ್ಗೆ ಏನೂ ಅರ್ಥ ಆಗಿಲ್ಲ ಡೆಫಿನೇಷನ್ ಓದಿ, ಹೌದಾ? ಅದ್ರ ಬದಲು ನಿದ್ದೆ ಬರ್ತಾ ಇದೆ. ಸಿ, ಐ ವಿಲ್ ಎಕ್ಸ್ಪ್ಲೇನ್, ನಿದ್ದೆ ಮಾಡಬೇಡಿ. ಸಿ, ಹೈಯೆಸ್ಟ್ ಪವರ್ ಆಫ್ ಎಕ್ಸ್, ಇಷ್ಟು ನೆನ್ಪಿಟ್ಕೊಳ್ಳಿ. ಅದಕ್ಕೆ ನಾನು ನೋಡಿ ಎಲ್ಲೋ ಅಲ್ಲಿ ಮಾರ್ಕ್ ಮಾಡ್ಕೊಂಡು ತಂದಿದ್ದೀನಿ. ಹೈಯೆಸ್ಟ್ ಪವರ್ ಆಫ್ ಎಕ್ಸ್, ಡಿಗ್ರಿ ಆಫ್ ಪಾಲಿನಾಮಿಯಲ್ ಅಂದ್ರೆ ಒಂದ್ ನೆನ್ಪಿಟ್ಕೊಳ್ಳಿ, ಹೈಯೆಸ್ಟ್ ಪವರ್ ಆಫ್ ಎಕ್ಸ್. ಒಂದು ಎಕ್ಸ್ಪ್ರೆಷನ್ ಅಲ್ಲಿ ಎಕ್ಸ್ಗೆ 2, ಎಕ್ಸ್ಗೆ 3, ಎಕ್ಸ್ಗೆ 1 ಅಂತ 3 ಇದ್ರೆ ಯು ವಿಲ್ ಟೆಲ್ ದ ಡಿಗ್ರಿ ಆಫ್ ಪಾಲಿನಾಮಿಯಲ್ as x⁻³ ಅಂತ ಇದೆಯಲ್ವಾ? ಸೊ ದಟ್ ಇಸ್ ದ ಡಿಗ್ರಿ ಆಫ್ ದಿ ಪಾಲಿನಾಮಿಯಲ್. ಓಕೆನಾ? ಸೊ ಐ ಡೋಂಟ್ ಥಿಂಕ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಇಟ್ ವೆಲ್. ಐ ವಿಲ್ ಎಕ್ಸ್ಪ್ಲೇನ್ ಯು. ಸಿ, ನಾನೊಂದು ಪಾಲಿನಾಮಿಯಲ್ನ ತಗೊಳ್ತೀನಿ. ಓಕೆನಾ? ಆಗಲೇ ತಗೊಳ್ಳೋಣವಾ? 3x², ಓಕೆ, -5x + 6 ಅಂತ ಇತ್ತು, ಹೌದಾ? ಸೊ ಇಲ್ಲಿ ನೋಡಿ, ಫಸ್ಟ್ ಇಲ್ಲಿರುವಂತಹ ವೇರಿಯೇಬಲ್ಸ್ ನೀವು ಸಪ್ರೇಟ್ ಆಗಿ ಬರ್ಕೊಂಡ್ಬಿಡಿ. x² ಇದೆ ಮತ್ತೆ x ಅಂತ ಇದೆ. ಇದು x ಅಷ್ಟೇ ಇದೆ ಅಂತ ಹೇಳಿದ್ರೆ x⁻². ಸೊ 1 ದೊಡ್ಡ ನಂಬರ್ ಅಥವಾ 2 ದೊಡ್ಡ ನಂಬರ್? ಅಫ್ಕೋರ್ಸ್ 2 ಇಸ್ ಅ ಬಿಗರ್ ನಂಬರ್. ಹಾಗಿದ್ರೆ ಈ ಎಕ್ಸ್ಪ್ರೆಷನ್ ಡಿಗ್ರಿ ಏನಾಗುತ್ತೆ ನೋಡಿ? ಹೈಯೆಸ್ಟ್ ಪವರ್ ಆಫ್ ಎಕ್ಸ್, ಎಕ್ಸ್ ಪವರ್ ಜಾಸ್ತಿ ಏನಿದೆಯೋ ಅದೇ ಡಿಗ್ರಿ ಆಫ್ ಪಾಲಿನಾಮಿಯಲ್. ಸೊ 2 ಇಸ್ ದ ಡಿಗ್ರಿ ಆಫ್ ದಿ ಪಾಲಿನಾಮಿಯಲ್, ರೈಟ್? ಸೊ ಇವಾಗ ನೋಡಿ, ನೀವು 10th ಈ ವರ್ಷ ಮುಗಿಸ್ತೀರಾ. ಓಕೆ, ಯು ಕಂಪ್ಲೀಟ್ ಯೋರ್ 10th ಸ್ಟ್ಯಾಂಡರ್ಡ್ ದಿಸ್ ಇಯರ್. ಬಟ್ ಇದನ್ನ ನಾವು ಡಿಗ್ರಿ ಅಂತ ಹೇಳ್ತೀವಾ? ನೋ. ಯಾಕೆ? ಯು ಹ್ಯಾವ್ ಫರ್ದರ್ ಟು ಸ್ಟಡಿ. ನೀವು ಓದ್ದೇ ಇರಿ, ಬಟ್ ಮುಂದೆ ಇನ್ನೂ ಇದೆ ತಾನೆ. ಬಟ್ ಡಿಗ್ರಿ ಆದ್ಮೇಲೆ, ಒಂದು ಡಿಗ್ರಿ ಅಂತ ಆದ್ಮೇಲೆ ನೀವು ಮುಂದೆ ಇನ್ನು ಲೈಕ್ ಕನ್ವೆನ್ಷನಲ್ ಇದನ್ನು ನಾನು ನೋಡ್ಕೊಂಡ್ರೆ ಬೇಕು ಅಂದವರು ಮತ್ತೆ ಬೇರೆ ಬೇರೆ ಓದ್ತಾರೆ. ಬಟ್ ಡಿಗ್ರಿ ಇಸ್ ದ ಅಲ್ಟಿಮೇಟ್. ಡಿಗ್ರಿ ಆದ್ಮೇಲೆ ನೆಕ್ಸ್ಟ್ ಹೋಗೋದು ನೀವು ಜಾಬ್ ಹೋಗ್ತೀರಾ. ಬಟ್ ಓದೋದು ಎಜುಕೇಶನ್ ಅಲ್ಲಿ ಲಾಸ್ಟ್ ಇಸ್ ಡಿಗ್ರಿ, ಹೌದಾ? ಡಿಗ್ರಿ ಇಸ್ ದ ಹೈಯೆಸ್ಟ್ ಥಿಂಗ್, ರೈಟ್? ಸೊ ಡಿಗ್ರಿ ಆಯ್ತು ಅಂದ್ರೆ ಆಯ್ತು. ಇನ್ ದ ಸೇಮ್ ವೇ ಅದು ಒಂದು ಹೈಯೆಸ್ಟ್ ಅಂತ, ಲೈಕ್ ಐ ಆಮ್ ಗಿವಿಂಗ್ ಯು ಸಮ್ ಅನಾಲಜಿ ಟು ರಿಮೆಂಬರ್ ಇಟ್ ಪ್ರಾಪರ್ಲಿ. ಓಕೆ, ಸೊ ಅದೇ ರೀತಿ ಈ 3x² - 5x + 6 ಅಲ್ಲಿ x⁻1 ಅಂತ ಏನಿದೆ, ಚಿಕ್ಕದಿದೆ. x² ಇರುವಾಗ x ಚಿಕ್ಕದು. ನಾನು ಬರೀ ಒಂದು ಎಕ್ಸಾಂಪಲ್ ಕೊಡ್ತೀನಿ. 3x
3x - 5 ಅಂತ ಅಷ್ಟೇ ಇತ್ತು ಅನ್ಕೊಳ್ಳಿ. 3x - 5 ಅಂತ ಅಷ್ಟೇ ಇತ್ತು ಅನ್ಕೊಳ್ಳಿ. ಸೊ ಅವಾಗ x⁻1 ಇಲ್ಲಿ ಏನೂ ಇಲ್ಲ ಅಂತ ಹೇಳಿದ್ರೆ x⁻0 ಅಂತ ತಗೊಳ್ಳಿ. ಸೊ 0 ದೊಡ್ಡದಾ 1 ದೊಡ್ಡದಾ? ಅಫ್ಕೋರ್ಸ್ 1 ಇಸ್ ದೊಡ್ಡದು. ಓಕೆ, 1 ದೊಡ್ಡದು. ಸೊ ಹೀಗಾಗಿ ಐ ಗಿವ್ ಡಿಗ್ರಿ ಟು ದಿಸ್. ಓಕೆ, ಡಿಗ್ರಿ ಆಫ್ ಪೊಲಿನಾಮಿಯಲ್ ಇಸ್ 1 ಅಂತ. ಅಂದ್ರೆ ಒಂದು ಎಕ್ಸ್ಪ್ರೆಷನ್ ಅಲ್ಲಿ ಹೈಯೆಸ್ಟ್ ಅಲ್ಟಿಮೇಟ್ ಏನಿರುತ್ತೆ ಅದನ್ನ ನಾನು ಡಿಗ್ರಿ ಅಂತ ಹೇಳ್ತೀನಿ. ಓಕೆ, ನಿಮಗೆ ಆ ಅನಾಲಜಿಯಿಂದ ಐ ಥಿಂಕ್ ಯು ಹ್ಯಾವ್ ಅಂಡರ್ಸ್ಟುಡ್ ಇಟ್ ಪ್ರಾಪರ್ಲಿ. ಓಕೆ, ಸೊ ಈ ಡಿಗ್ರಿ ಆಫ್ ಪಾಲಿನಾಮಿಯಲ್ ಬೇಸ್ ಮೇಲೆ ವಿ ಹ್ಯಾವ್ ಸೆಗ್ರಿಗೇಟೆಡ್ ದ ಪಾಲಿನಾಮಿಯಲ್ಸ್. ಓಕೆ, ವಿ ಹ್ಯಾವ್ ಸೆಗ್ರಿಗೇಟೆಡ್ ದ ಪಾಲಿನಾಮಿಯಲ್ಸ್ ಆಸ್ ಲೀನಿಯರ್ ಪಾಲಿನಾಮಿಯಲ್. ಓಕೆ, ಲೀನಿಯರ್ ಪಾಲಿನಾಮಿಯಲ್. ಜಸ್ಟ್ ಅ ಮಿನಿಟ್. ಎಸ್, ಓಕೆ, ಅದೇ ಸೇಮ್ ಕಲರ್ ಆಗಿಬಿಡುತ್ತೆ. ಎಸ್, ಪಿಂಕ್ ತಗೋಣ. ಲೀನಿಯರ್ ಪಾಲಿನಾಮಿಯಲ್, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಆ್ಯಂಡ್ ಕ್ಯೂಬಿಕ್ ಪಾಲಿನಾಮಿಯಲ್ ಅಂತ ಹೇಳಿ ನಿಮಗೆ ಪಾಲಿನಾಮಿಯಲ್ಸ್ ಅಲ್ಲಿ ಡಿವೈಡ್ ಮಾಡಿದ್ದಾರೆ. ಓಕೆನಾ? ಸೊ ಏನು ಲೀನಿಯರ್ ಅಂತ ಹೇಳಿದ್ರೆ ಏನು, ಕ್ವಾಡ್ರಾಟಿಕ್ ಅಂತ ಹೇಳಿದ್ರೆ ಏನು, ಕ್ಯೂಬಿಕ್ ಅಂತ ಹೇಳಿ ವಿ ವಿಲ್ ಸಿ. ಓಕೆನಾ? ಓ ಮೈ ಗಾಡ್, ಎಸ್. ನೋಡಿ, ಲೀನಿಯರ್ ಪಾಲಿನಾಮಿಯಲ್ ಅಂತ ಹೇಳಿದ್ರೆ ಅ ಪಾಲಿನಾಮಿಯಲ್ ಆಫ್ ಡಿಗ್ರಿ 1. ಯಾರ ಡಿಗ್ರಿ 1 ಇರುತ್ತೆ, ಓಕೆ, ಒಂದು ಎಕ್ಸ್ಪ್ರೆಷನ್ ಅಲ್ಲಿ ಯಾರ ಡಿಗ್ರಿ 1 ಅಂತ ಇರುತ್ತೆ ಅದನ್ನ ನಾನು ಲೀನಿಯರ್ ಪಾಲಿನಾಮಿಯಲ್ ಅಂತ ಹೇಳಿ ಕರೆಯೋದು. ಓಕೆ, ಲೈಕ್ 2x - 3 √4x + 5 y + √2 x - 2/11 ಅಂತ. ಇಲ್ಲಿ ನೋಡಿ, ಇದರದು 1, ಇದರದು ಇದು ನೋಡಿ ರೂಟ್ ಬರೀ 4ಗೆ ಮಾತ್ರ ಇದೆ, ಎಕ್ಸ್ಗಿಲ್ಲ. ಓಕೆ, ಎಕ್ಸ್ಗೆ ಏನಾದರೂ ರೂಟ್ ಬಂದಿತ್ತು ಅಂದ್ರೆ ಇಟ್ ವೋಂಟ್ ಬಿ ಕನ್ಸಿಡರ್ಡ್ ಆಸ್ ಪಾಲಿನಾಮಿಯಲ್. ಹೌದಾ? ಸೊ ಇದು ಬರೀ ರೂಟ್ 4ಗೆ ಮಾತ್ರ ಇರೋದು. ಓಕೆನಾ? ಇದು ರೂಟ್ ನೋಡಿ 4ಗೆ ಮಾತ್ರ ಇದೆ, ಎಕ್ಸ್ಗಿಲ್ಲ. ಸೊ ಇಲ್ಲಿ x⁻1, y⁻1, x⁻1. ಓಕೆ, ಇಲ್ಲಿ ಅಕಸ್ಮಾತ್ ಈ ರೀತಿ ಇತ್ತು ಅಂತ ಹೇಳಿದ್ರೆ ನೀವು ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ, 2√x ಅಂತ ಆಗ್ಬಿಡ್ತಾ ಇತ್ತು. ಸೊ ರೂಟ್ ಅಲ್ಲಿ ಇದ್ರೆ ಇಟ್ ಇಸ್ ನಾಟ್ ಅ ಪಾಲಿನಾಮಿಯಲ್. ಸೊ ಎಸ್, ಸೊ ದಿಸ್ ಇಸ್ ಯೋರ್ ಲೀನಿಯರ್ ಪಾಲಿನಾಮಿಯಲ್. ಲೀನಿಯರ್ ಪಾಲಿನಾಮಿಯಲ್ ಅಂದ್ರೆ ಡಿಗ್ರಿ ಬಂದು 1 ಇರುತ್ತೆ. ಓಕೆ, ಮೂವಿಂಗ್ ಆನ್ ಟು ದ ನೆಕ್ಸ್ಟ್, ದಟ್ ಇಸ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಸೊ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತ ಹೇಳಿದ್ರೆ ಏನು, ಯಾರ ಡಿಗ್ರಿ 2 ಇರುತ್ತೆ, ಯಾರ ಡಿಗ್ರಿ 2 ಇರುತ್ತೆ, ಸೊ ಅವರಿಗೆ ನಾವು ಏನಂತ ಕರಿತೀವಿ, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಸ್. ಸೊ ನೋಡಿ, ಇವ್ರಿಗೆ ನೋಡಿ ಎಷ್ಟಿದೆ ಡಿಗ್ರಿ, 2 ಇದೆ. ಇವ್ರಿಗೆ ನೋಡಿ ಎಷ್ಟಿದೆ ಡಿಗ್ರಿ, 2 ಇದೆ. ಯಾರಿಗೆ 2 ಡಿಗ್ರಿ ಇರುತ್ತೋ ಅವರು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಸ್. ಓಕೆನಾ? ಯಾರು ಫಾರ್ ಎಕ್ಸಾಂಪಲ್ ನೀವು ಸೈನ್ಸ್ ತಗೊಳ್ತೀರಾ ಅನ್ಕೊಳ್ಳಿ, BSc ಮತ್ತೆ MSc ಮಾಡಿದ್ರಿ ಅನ್ಕೊಳ್ಳಿ. ಸೊ ನೀವು ಯಾವ ಪಾಲಿನಾಮಿಯಲ್, ಯು ಆರ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಯಾಕೆ? 2 ಡಿಗ್ರಿ ಇದೆ, ಡಬಲ್ ಡಿಗ್ರಿ. ಹೌದಾ? 2 ಡಿಗ್ರಿ ಇದೆ. ಬಟ್ ನೀವು ಬರೀ BSc ಮಾಡ್ಕೊಂಡ್ರೆ ಯು ಆರ್ ಲೀನಿಯರ್ ಪಾಲಿನಾಮಿಯಲ್ಸ್. ಇಲ್ಲ, ನಾನು ಏನ್ ಮಾಡಿದೆ ಅಂದ್ರೆ BSc ಮಾಡಿದೆ, ಓಕೆನಾ, MSc ಮಾಡಿದೆ, ಮತ್ತೆ ನಾನು B.Ed ಮಾಡಿದೆ ಅಂತ ಅನ್ಕೊಳ್ಳಿ. ಸೊ ನೀವು ಎಷ್ಟು ಡಿಗ್ರಿ ಮಾಡಿದ್ದೀರಾ? 3 ಡಿಗ್ರಿ ಮಾಡಿದವ್ರಿಗೆ ನಾವೇನಂತ ಕರಿತೀವಿ? ಎಸ್, ಅದೇ ನಮ್ಮ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಇರೋದು. ವಿ ಕಾಲ್ ಇಟ್ ಆಸ್ ಕ್ಯೂಬಿಕ್ ಪಾಲಿನಾಮಿಯಲ್, ರೈಟ್? ವಿ ಕಾಲ್ ಇಟ್ ಆಸ್ ಕ್ಯೂಬಿಕ್ ಪಾಲಿನಾಮಿಯಲ್. ಯಾರ ಡಿಗ್ರಿ 3 ಇರುತ್ತೋ ಅವರಿಗೆ ನಾನು ಏನಂತ ಕರಿತೀನಿ? ಓಕೆ, ಅವರಿಗೆ ನಾನು ಅಂತ ಕರಿತೀನಿ ಕ್ಯೂಬಿಕ್ ಪಾಲಿನಾಮಿಯಲ್ ಅಂತ ಹೇಳಿ ಕರಿತೀನಿ. ಅರೆ ಎಸ್. ಓಕೆ, ನೋಡಿ, 2 - x ಕ್ಯೂಬ್. ಹೌದಾ? ಸೊ ಇವರಿಗೆ ನಾನು ಅಂತ ಕರಿತೀನಿ ಕ್ಯೂಬಿಕ್ ಅಂತ ಹೇಳಿ ಕರಿತೀನಿ. ಓಕೆನಾ? ಕ್ಯೂಬಿಕ್ ಅಂತ ಹೇಳಿ ಕರಿತೀನಿ. ಓಕೆನಾ? ಸೊ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್. ನೆಕ್ಸ್ಟ್ಗೆ ಅಂದ್ರೆ ಡಿಗ್ರಿ ಏನೋ ಗೊತ್ತಾಯ್ತು, ಬಟ್ ವಿ ಹ್ಯಾವ್ ಸಮ್ ಜನರಲ್ ಫಾರ್ಮ್ಸ್ ಫಾರ್ ದೀಸ್ ಪಾಲಿನಾಮಿಯಲ್ಸ್. ಇವಾಗ ಕ್ವಾಡ್ರಾಟಿಕ್ ಲೀನಿಯರ್ಸ್ಗಂತೂ ಇಟ್ಸ್ ಬೇಸಿಕ್. ಓಕೆನಾ? ಕ್ವಾಡ್ರಾಟಿಕ್ ಬನ್ನಿ, ax², ಓಕೆ, ಪ್ಲಸ್ bx ಪ್ಲಸ್ c. ax² ಪ್ಲಸ್ bx ಪ್ಲಸ್ c ಇಸ್ ದ ಜನರಲ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಸ್. ಅಂದ್ರೆ ನಿಮಗೆ ಯಾವುದೋ ಒಂದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಸಿಗ್ತಾ ಇದೆ ಅಂತ ಹೇಳಿದ್ರೆ ಬೇಸಿಕಲಿ ಜನರಲಿ ಅವರು ಈ ಟೈಪ್ ಅಲ್ಲಿ ಇರ್ತಾರೆ. ಓಕೆನಾ? ಇವಾಗ ax² ಪ್ಲಸ್ bx ಪ್ಲಸ್ c. ಇವಾಗ ನಾನು ನಿಮ್ಗೆ ಆಫ್ರಿಕನ್ಸ್ ಅಂತ ಹೇಳಿದ ತಕ್ಷಣ ಆಫ್ರಿಕನ್ಸ್ ಮುಖ ನಿಮಗೆ ಪಟ್ ಅಂತ ಮೈಂಡ್ ಅಲ್ಲಿ ಬರುತ್ತೆ. ಅಮೆರಿಕನ್ಸ್ ಅಂದ ತಕ್ಷಣ ಪಟ್ ಅಂತ ಅಮೆರಿಕನ್ಸ್ ಫೇಸಸ್ ಬರುತ್ತೆ. ಕೊರಿಯನ್ಸ್ ಅಂದ ತಕ್ಷಣ ನಿಮಗೆ ಕೊರಿಯನ್ಸ್ ಮುಖ ನೆನಪಿಗೆ ಬರುತ್ತೆ. ಇಂಡಿಯನ್ಸ್ ಅಂತ ತಕ್ಷಣ ಇಂಡಿಯನ್ಸ್ ಅವರ ಫೇಸಸ್ ನಿಮಗೆ ಬರುತ್ತೆ. ಅದೇ ರೀತಿ ನೆಕ್ಸ್ಟ್ ಟೈಮ್ ನಾನು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಸ್ ಅಂತ ಹೇಳಿದ ತಕ್ಷಣ ದಿಸ್ ಇಸ್ ವಾಟ್ ಯು ಮಸ್ಟ್ ರಿಮೆಂಬರ್. ಓಕೆ, ಜನರಲ್ ಆಗಿ ಇವರು ಈ ರೀತಿ ಇರ್ತಾರೆ, ಜನರಲ್ ಆಗಿ ಇಂಡಿಯನ್ಸ್ ಯಾವ ರೀತಿ ಇರ್ತಾರೆ, ಜನರಲ್ ಆಗಿ ಆಫ್ರಿಕನ್ಸ್ ಹೇಗಿರ್ತಾರೆ, ಜನರಲ್ ಆಗಿ ಅಮೆರಿಕನ್ಸ್ ಯಾವ ರೀತಿ ಇರ್ತಾರೆ, ಪಟ್ ಅಂತ ಪಿಕ್ಚರ್ ಬರುತ್ತೆ.
ಅದೇ ರೀತಿ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಸ್ ಅವರು ಜನರಲ್ ಆಗಿ ಇದೇ ರೀತಿಯಲ್ಲಿ ನಿಮಗೆ ಸಿಗ್ತಾರೆ ax² + bx + c. ಆಗ ಇಲ್ಲೊಂದು ಕಂಡೀಷನ್ ಇದೆ ಅಲ್ಲ ನೋಡಿ, ಕಂಡೀಷನ್ ನೀಟಾಗಿ ನೆನ್ಪಾಡ್ಕೊಳ್ಳಿ. a ಶುಡ್ ನಾಟ್ ಬಿ ಈಕ್ವಲ್ ಟು 0 ಅಂತ ಇದೆ. ವಿಚಾರ ಮಾಡಿ, ಈ a ನಾನು 0 ಮಾಡಿಬಿಟ್ಟೆ, ಅವಾಗ x² ಏನಾಗುತ್ತೆ 0 ಆಗ್ಬಿಡುತ್ತೆ. ಅವಾಗ bx + c ಅನ್ನೋದು ಒಂದು ಲೀನಿಯರ್ ಆಗ್ಬಿಡುತ್ತೆ, ಒಂದು ಲೀನಿಯರ್ ಪಾಲಿನಾಮಿಯಲ್ ಆಗ್ಬಿಡುತ್ತೆ. ಸೊ ದಟ್ ಇಸ್ ವೈ a ಶುಡ್ ನಾಟ್ ಬಿ ಈಕ್ವಲ್ ಟು 0, ರೈಟ್? ಸೊ ಇವಾಗ ನೋಡಿ, ಕ್ಯೂಬಿಕ್ ಪಾಲಿನಾಮಿಯಲ್ಸ್ ಅಲ್ಲಿ ax³ + bx² + cx + d. So this is what you have: ax³ + bx² + cx + d. This is your general form. ನಾನು ಕ್ವಾಡ್ರಾಟಿಕ್ ಅಂದ ತಕ್ಷಣ ax² + bx + c ಅಂತ ನೆನಪು ಬರಬೇಕು. ಕ್ಯೂಬಿಕ್ ಅಂದ ತಕ್ಷಣ ax³ + bx² + cx + d ಅನ್ನುವಂಥದ್ದು ನಿಮಗೆ ಮೈಂಡಲ್ಲಿ ಬರಬೇಕು. ಅಂದ್ರೆ ಇದೇ ಫಾರ್ಮ್ ಅಲ್ಲಿ ಅವರು ಇರ್ತಾರೆ. ಇದರಲ್ಲೂ ಕೂಡ a should not be equal to 0. Why? I have explained it for quadratic polynomials. Cubic polynomials a should not be equal to 0 ಅನ್ನೋ ರೀಸನ್ ನೀವು ಕಮೆಂಟ್ ಅಲ್ಲಿ ಹಾಕಬೇಕು. ಓಕೆ, ಸೊ ಎಸ್, ಈ ವಿಡಿಯೋದೇನು ಟೈಮ್ ಸ್ಟೆಪ್ ಇದೆ ಅದನ್ನ ಅಲ್ಲಿ ಹಾಕ್ಬಿಟ್ಟು ಯು ಕ್ಯಾನ್ ಆನ್ಸರ್ ಮೈ ಕ್ವೆಶನ್. ಓಕೆನಾ? ಸೊ ಐ ಹೋಪ್ ಯು ವಿಲ್ ಡೆಫಿನೆಟ್ಲಿ ಡೂ ಇಟ್ if you are a serious bacha. Okay, if you are a serious bacha. Yes. Moving on to the next thing. Zero of a polynomial. Okay, don't worry. Idu last concept. So zero of a polynomial anta ಹೇಳಿದ್ರೆ value of variable that makes the polynomial equal to 0. ನಿಮಗೆ ಡೆಫಿನೇಷನ್ ಅರ್ಥ ಆಗಲ್ಲ ಅಂತ ನನಗೆ ಗೊತ್ತು ಚೆನ್ನಾಗಿ. ಜಸ್ಟ್ ಅಬ್ಸರ್ವ್ ದೀಸ್ ಯೆಲ್ಲೋ ಕಲರ್ ಥಿಂಗ್ಸ್. ವ್ಯಾಲ್ಯೂ ಆಫ್ ದ ವೇರಿಯೇಬಲ್ ಮೇಕ್ಸ್ ದ ಪಾಲಿನಾಮಿಯಲ್ 0 ಅಂದ್ರೆ ಒಂದು ಎಕ್ಸಾಂಪಲ್ ತಗೊಳ್ತೀನಿ ನೋಡಿ. x - 3 ಅಂತ ಹೇಳಿ ಒಂದು ಪಾಲಿನಾಮಿಯಲ್ ಇದೆ. ಓಕೆ, p of x is equal to x - 3 ಅಂತ ಹೇಳಿ ಒಂದು ಪಾಲಿನಾಮಿಯಲ್ ಇದೆ. ಇವಾಗ ಇದನ್ನ ನಾನು 0 ಮಾಡಬೇಕು. ಓಕೆನಾ? x - 3 ನಾನು 0 ಮಾಡಬೇಕು ಅಂದ್ರೆ ವಾಟ್ ಕ್ಯಾನ್ ಐ ಡೂ? ಇವಾಗ ನೋಡಿ, ನಾನೇನ್ ಮಾಡ್ತೀನಿ, p of 1 ಹಾಕ್ತೀನಿ ಫಸ್ಟ್ಗೆ. ಓಕೆನಾ? p of x ಇದೆ ಅಲ್ವಾ, x ಬದಲಾಗಿ ನಾನು 1 ಹಾಕ್ತಾ ಇದ್ದೀನಿ ಅಂತ ಅರ್ಥ. ಓಕೆನಾ? ಸೊ 1 - 3 ಎಷ್ಟಾಯ್ತು? -2 ಆಯ್ತು. ಸೊ 0 ಆಯ್ತಾ? ಇಲ್ಲ, ಬಿಟ್ಬಿಡಿ. ನೆಕ್ಸ್ಟ್ ನಾನೇನ್ ಮಾಡ್ತೀನಿ, 2 ಹಾಕ್ತೀನಿ. ಓಕೆನಾ? ನೆಕ್ಸ್ಟ್ ನಾನೇನ್ ಮಾಡ್ತಾ ಇದ್ದೀನಿ, 2 ಹಾಕ್ತಾ ಇದ್ದೀನಿ. ಸೊ 2 - 3 ಏನಾಗ್ತಾ ಇದೆ? ಎಸ್, -1 ಆಗ್ತಾ ಇದೆ. ಹೌದಾ? -1 ಆಗ್ತಾ ಇದೆ. ಅದೇ ನಾನು p of 3 ಹಾಕ್ತೀನಿ. ನೆಕ್ಸ್ಟ್ ಏನ್ ಮಾಡ್ತಾ ಇದ್ದೀನಿ, p of 3 ಹಾಕ್ತಾ ಇದ್ದೀನಿ. p of 3 ಹಾಕ್ದಾಗ ನೋಡ್ಕೊಳ್ಳಿ, 3 ಓಹೋ ಉದ್ದೋಯ್ತು. ಎಸ್, ಲೆಟ್ ಮಿ ರೈಟ್ ಇಟ್ ಅಗೇನ್, ನೋ ವರೀಸ್. p of 3 is equal to 3 - 3. ಏನಾಯ್ತು? 0. ಎಸ್, p of 3 ಹಾಕಿದಾಗ ಇದು 0 ಆಗ್ತಾ ಇದೆ. ಅಂದ್ರೆ x is equal to 3ಗೆ ಈ ಪಾಲಿನಾಮಿಯಲ್ 0 ಆಗ್ತಾ ಇದೆ. ಯಾವ ವ್ಯಾಲ್ಯೂ ಆಫ್ x ಎಕ್ಸ್ಪ್ರೆಷನ್ ಅನ್ನ ಈಕ್ವಲ್ ಟು 0 ಮಾಡುತ್ತೋ ಆ x ದ ವ್ಯಾಲ್ಯೂ ಅನ್ನ ನಾನು 0 ಆಫ್ ಎ ಪಾಲಿನಾಮಿಯಲ್ ಅಂತೀನಿ. ಅಂದ್ರೆ p of 3 ಇಲ್ಲಿ 3 ಹಾಕಿದಾಗ x ಜಾಗದಲ್ಲಿ x - 3 ಅಂತ ಇತ್ತಲ್ವಾ, ಈ x ಜಾಗದಲ್ಲಿ ನಾನು 3 ಯಾವಾಗ ಹಾಕಿದೆ ಅವಾಗ ಈ ಎಕ್ಸ್ಪ್ರೆಷನ್ ಈಕ್ವಲ್ ಟು 0 ಆಯ್ತು. ಅಂದ್ರೆ ಈ x ವ್ಯಾಲ್ಯೂ 3 ಏನಿದೆ ಅದನ್ನ ನಾನು 0 ಆಫ್ ಎ ಪಾಲಿನಾಮಿಯಲ್ ಅಂತ ಕರೆಯೋದು. 0 ಆಫ್ ದಿಸ್ ಪಾಲಿನಾಮಿಯಲ್ ಇಸ್ 3. ಇನ್ನೊಂದು ಎಕ್ಸಾಂಪಲ್ ತಗೊಳ್ತೀನಿ ನೋಡಿ. ಇನ್ನೊಂದು ಎಕ್ಸಾಂಪಲ್ ಏನು ತಗೊಳ್ಳೋಣ? ಎಸ್, ಟೇಕ್ 3x² - 2 ಅಂತ ತಗೊಳ್ಳೋಣ. ಸೊ ಸಿ, p of 1 ಅಂತ ಹಾಕಿ ನೋಡಿ. p of 1 ಅಂತ ಹಾಕಿದಾಗ ಇಟ್ ಈಸ್ ಗಿವಿಂಗ್ ಯು 3 - 2. ಅಂದ್ರೆ x ಅಲ್ಲಿ 1 ಹಾಕಿದ್ರೆ 1² is 1. ಸೊ 3 × 1 is 3. ಸೊ ಏನಾಯ್ತು? 1 ಆಯ್ತು. ಇಲ್ಲ, ಆಗ್ತಾ ಇಲ್ಲ. ನೆಕ್ಸ್ಟ್ ಹಾಕಿ 2 ಹಾಕಿದ್ರೆ ಏನಾಗ್ತಾ ಇದೆ? 3 × 3 × 2 2s ಎಷ್ಟಾಗುತ್ತೆ? 4. ಸೊ 3 4s -2. ಇದು 0 ಆಗುತ್ತಾ? ಆಗಲ್ಲ. ನೆಕ್ಸ್ಟ್ 3 ಹಾಕಿ ನೋಡಿ. ಸೊ 3 3s 9, 9 3s 27. ಸೊ 27 - 2 won't give you 0. ಅದೇ ರೀತಿ you search and comment me ಈ ಒಂದು ಪಾಲಿನಾಮಿಯಲ್ಗೆ, ಇದೊಂದು ಪಾಲಿನಾಮಿಯಲ್ಗೆ 0 ಆಫ್ ದಿ ಪಾಲಿನಾಮಿಯಲ್ ಯಾವುದು? ಓಕೆ, 0 ಆಫ್ ದಿಸ್ ಪಾಲಿನಾಮಿಯಲ್ ಏನು ಅಂತ ಹೇಳಿ ಯು ಸರ್ಚ್ ಅಂಡ್ ಟೆಲ್ ಮಿ. ಓಕೆ, ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ 0 ಆಫ್ ಪಾಲಿನಾಮಿಯಲ್ ಅಂದ್ರೆ ಏನು ಅಂತ ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳ್ತೀನಿ ಅಂತ ಅನ್ಕೊಳ್ತೀನಿ. ಬಟ್ ನಾನು ಇನ್ನೊಂದ್ಸರಿ ಹೇಳ್ಬಿಡ್ತೀನಿ ನೋಡಿ, ಒಂದು ಆ ಎಕ್ಸ್ ಅನ್ನುವಂತಹ ಜಾಗದಲ್ಲಿ ಯಾವ ನಂಬರ್ ಹಾಕಿದಾಗ ಆ ಪಾಲಿನಾಮಿಯಲ್ ಈಕ್ವಲ್ ಟು 0 ಆಗುತ್ತೋ ಆ ವ್ಯಾಲ್ಯೂಗೆ ನಾನು 0 ಆಫ್ ದ ಪಾಲಿನಾಮಿಯಲ್ ಅಂತ ಕರಿತೀನಿ. ಆನ್ಸರ್ 0 ಬಂದಿರುತ್ತಲ್ಲ ಅದಕ್ಕನ್ನಲ್ಲ, ಯಾವ ವ್ಯಾಲ್ಯೂ ಹಾಕಿದಾಗ ಅದು 0 ಬರುತ್ತಲ್ವಾ, ಸೊ ಆ ವ್ಯಾಲ್ಯೂಗೆ ನಾನು 0 ಆಫ್ ಪಾಲಿನಾಮಿಯಲ್ ಅಂತ ಕರಿತೀನಿ.
Okay, so yes, I hope you have understood. Okay, I hope you have understood. ಓಕೆನಾ. ಝೀರೋ ಆಫ್ ಪಾಲಿನಾಮಿಯಲ್ ಅಂದ್ರೆ ಏನು ಅಂತ ನಿಮಗೆ ಅರ್ಥ ಆಗಿದೆ ಅನ್ಕೊಳ್ತೀನಿ. ಸಿ, in general, if k is a zero of polynomial, p of x is equal to ax plus b, then p of k is equal to ak plus b is equal to 0. ಓಕೆನಾ. ಒಂದು k ಅಂತ ನಾನು ಒಂದು ಕಾನ್ಸ್ಟೆಂಟ್ ಹಾಕಿದಾಗ x ಜಾಗದಲ್ಲಿ ನಾನು ಏನಾಗ್ತಿದ್ದೀನಿ, k ಹಾಕ್ತಾ ಇದ್ದೀನಿ. then k is equal to minus b by a. ಇದನ್ನ ನೀವು ನೆನ್ಪಿಟ್ಕೊಳ್ಬೇಕು. ಯಾವುದೋ ಒಂದು ಪೊಲಿನಾಮಿಯಲ್ಗೆ ನಾನು ಕೆ ಅಂತ ಹಾಕಿದಾಗ ಆ ಕೆ ವ್ಯಾಲ್ಯೂ ಯಾವಾಗಲೂ ಮೈನಸ್ ಬಿ ಬೈ ಎ ಇರುತ್ತೆ. ಹಾಗಿದ್ರೆ ಐ ವಿಲ್ ಗಿವ್ ಯು ಒನ್ ಮೋರ್ ಹೋಮ್ ವರ್ಕ್. 3x², ನಾನು ಆಗಲೇ ಯಾವ ನಂಬರ್ ತಗೊಂಡಿದ್ದೆ, ಓಕೆ 2 ಅಂತ ತಗೊಂಡಿದ್ದೆ ಅನ್ಸುತ್ತೆ. ಸೊ ಎಸ್, ಸೊ ಈ ಎಕ್ಸ್ ವ್ಯಾಲ್ಯೂ ನನಗೆ ಬೇಕು ಅಂತ ಹೇಳಿದ್ರೆ, ಓಕೆ ಇದು ಒಂದು ಕ್ವಾಡ್ರೆಟಿಕ್ ಆಗುತ್ತೆ. ಸೊ ನಿಮಗೆ ಕ್ವಾಡ್ರೆಟಿಕ್ ಇಕ್ವೇಶನ್ ಅಂತ ಒಂದು ಚಾಪ್ಟರ್ ಇದೆ. ಸೊ ಆ ಚಾಪ್ಟರ್ ಅಲ್ಲಿ ಯು ವಿಲ್ ಲರ್ನ್ ಅಬೌಟ್ ಕ್ವಾಡ್ರೆಟಿಕ್. ಬಟ್ ಇವಾಗ ನಾನು ಒಂದು ಸಿಂಪಲ್ ಆಗಿ ಒಂದು ಎಸ್ 3x-2 ಅಂತ ತಗೊಳ್ತೀನಿ. ಸೊ ಈ ಎಕ್ಸ್ ವ್ಯಾಲ್ಯೂಗೆ ನೀವು ಏನ್ ಮಾಡ್ಬೇಕಂದ್ರೆ ಮೈನಸ್ ಬಿ ಬೈ ಎ ಅಂತ ಬರೀಬೇಕು. ನಾನು ನಿಮಗೇನು ಹೇಳಿದ್ದೆ, ಒಂದು ಪಾಲಿನಾಮಿಯಲ್ದು ಜನರಲ್ ಫಾರ್ಮ್ ಏನಿರುತ್ತಲ್ಲ, ಒಂದು ಜನರಲ್ ಫಾರ್ಮ್ ದಟ್ ಇಸ್ ಎ ಎಕ್ಸ್ ಪ್ಲಸ್ ಬಿ. ಕ್ವಾಡ್ರೆಟಿಕ್ದು ax² ಪ್ಲಸ್ bx ಪ್ಲಸ್ ಸಿ ಆಗುತ್ತೆ. ಅದೇ ಕ್ಯೂಬಿಕ್ದು ax³ ಪ್ಲಸ್ bx² ಪ್ಲಸ್ cx ಪ್ಲಸ್ d 0 ಆಗುತ್ತೆ. ಅದೇ ರೀತಿ ಒಂದು ಲೀನಿಯರ್ ಇಕ್ವೇಶನ್ ನೋಡಿ ಸಾಧಾರಣ ಅಲ್ವಾ, ax ಪ್ಲಸ್ ಬಿ ಅಂತ ಇರುತ್ತೆ, ಹೌದಾ. ಸೊ ಬಿ ಬೈ ಎ ಫಾರ್ಮ್ ಅಲ್ಲಿ ಬರೆದಾಗ ಎಕ್ಸ್ ಇಸ್ ಈಕ್ವಲ್ ಟು ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ ಮೈನಸ್ ಬಿ ಬೈ ಎ ಮಾಡ್ಕೊಳ್ತೀರಾ. ಅಂದ್ರೆ ಇಲ್ಲಿ ನನಗೆ 3x-2 ಅಂತ ಇದೆ ಅಲ್ವಾ. ಸೊ ಎಸ್, ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಆಚೆ ಹಂಗೆ ಇರಬೇಕು. ನೋಡಿ ಇಲ್ಲಿ ಕನ್ಫ್ಯೂಸ್ ತುಂಬಾ ಜನ ಆಗ್ತಾರೆ. ಇದೇನಿದೆ, ಇದು -2 ಇದೆ. ಏನಿದೆ, -2 ಇದೆ. ಸೊ ಈ -2 ಅನ್ನೇ ನೀವು ಇಲ್ಲಿ ರಿಪೋರ್ಟ್ ಮಾಡಬೇಕು. ಆ ಮೈನಸ್ ಮೊದ್ಲೇನಿದೆ ಅದಂತೂ ಇಡಬೇಕು. ಈ ಬ್ರಾಕೆಟ್ ಒಳಗಡೆ ಬರೆಯುವಾಗ -2 ಅಂತ ಬರೀತೀರಾ. ಬೈ ಎ ಅಂದ್ರೆ ಏನಿದೆ, 3 ಇದೆ. ಸೊ ನಾನು ಏನ್ ಮಾಡ್ತೀನಿ, 3. ಸೊ ಎಕ್ಸ್ ವ್ಯಾಲ್ಯೂ ಬಂದು +2/3. ಎಕ್ಸ್ ವ್ಯಾಲ್ಯೂ ಬಂದು +2/3. ಯಾಕೆಂದ್ರೆ ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಪ್ಲಸ್. ಸೊ ದಟ್ ಇಸ್ ವೈ ಎಕ್ಸ್ ವ್ಯಾಲ್ಯೂ ನಿಮ್ಗೆ ಏನ್ ಬಂದಿದೆ, 2/3 ಅಂತ ಬಂದಿದೆ. ಆಯ್ತಾ. ಸೊ ದಿಸ್ ಇಸ್ ವಾಟ್ ದಿಸ್ ಲೈನ್ ಇಸ್ ಟೆಲಿಂಗ್. ದ ಝೀರೋ ಆಫ್ ದಿ ಲೀನಿಯರ್ ಪಾಲಿನಾಮಿಯಲ್ ಇಸ್ ಮೈನಸ್ ಬಿ ಬೈ ಎ ಅಂತ ಹೇಳಿ. ಇನ್ನೊಂದು ಇದೇ ರೀತಿ ಕ್ವಾಡ್ರೆಟಿಕ್ಗೂ ಆಗುತ್ತಾ, ಕ್ಯೂಬಿಕ್ಗೂ ಆಗುತ್ತಾ, ಕಾನ್ಸ್ಟೆಂಟ್ ಬೈ ಕೊಫಿಷಿಯಂಟ್ ಬರ್ದಾಗ ಮೈನಸ್ ಬಿ ಬೈ ಎ ಬರ್ದಾಗ್ಲೇನೆ ಬರುತ್ತಾ, ಸರ್ಚ್ ಮಾಡಿ, ಗೂಗಲ್ ಮಾಡಿ, ಚಾಟ್ ಜಿಪಿಟಿ ಮಾಡಿ, ಜೆಮಿನೈ ಮಾಡಿ, ಏನಾದ್ರೂ ಮಾಡಿ. ಬಟ್ ಕ್ಯೂರಿಯಾಸಿಟಿ ಏನ್ ನಿಮಗೆ ಬಂದಿದೆ ಇವಾಗ, ಇದೇ ರೀತಿ ಕ್ವಾಡ್ರೆಟಿಕ್ಗೂ ಆಗುತ್ತಾ, ಕ್ಯೂಬಿಕ್ಗೂ ಆಗುತ್ತಾ, ಫೈಂಡ್ ದ ಆನ್ಸರ್ ಫಾರ್ ಇಟ್. ನೀವೇನಾದ್ರೂ ಯೂಸ್ ಮಾಡಿ. ಐ ಆಮ್ ನಾಟ್ ಗೋಯಿಂಗ್ ಟು ರಿಸ್ಟ್ರಿಕ್ಟ್ ಯು ಟು ನೀವೇ ಥಿಂಕ್ ಮಾಡಿ ಕುತ್ಕೊಂಡು ಅಂತ ಹೇಳ್ತಾ ಇಲ್ಲ. ಯೂಸ್ ಎ ಐ ಟೂಲ್ಸ್. ಓಕೆ, ಯೂಸ್ ಎ ಐ ಟೂಲ್ಸ್ ಅಂಡ್ ಮೇಕ್ ಶ್ಯೂರ್ ಯು ಗೆಟ್ ದ ಆನ್ಸರ್. ಓಕೆ, ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲೂ ಇದೆ, ಸರ್ಚ್ ಮಾಡ್ಬೋದು. ಓಕೆನಾ. ಸೊ ಎಸ್, ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ ಅಂತ ಹೇಳಿದೀನಿ, ಇದೇ ಚಾಪ್ಟರ್ ಅಲ್ಲಿ ಇದೆ ಅಂತ ಹೇಳಿಲ್ಲ. ಯಾವ್ದಾದ್ರು ಮುಂದೆ ಬರುವಂತಹ ಯಾವ್ದಾದ್ರು ಚಾಪ್ಟರ್ ಅಲ್ಲಿ ಇದು ಆನ್ಸರ್ ನಿಮಗೆ ಸಿಗಬಹುದು. ಸೊ ಟೆಲಿಂಗ್ ದಿಸ್, ಐ think I should end this class for today. Okay, meet you in the next class with the new concepts. Okay na. So till then keep studying. ಸೆಕೆಂಡ್ ಚಾಪ್ಟರ್ ಶುರು ಆಗಿದೆ, ಸ್ವಲ್ಪ ಜೋಶ್ ಇರುತ್ತೆ, ಕನ್ಸಿಸ್ಟೆಂಟ್ ಆಗಿ ಯೂಸ್ ಮಾಡ್ಕೊಳ್ಳಿ. ಸೆಕೆಂಡ್ ಚಾಪ್ಟರ್ನು ನೀಟಾಗಿ ಕಂಪ್ಲೀಟ್ ಆಗಿ ಕವರ್ ಮಾಡ್ತೀನಿ. ಓಕೆನಾ. ಸೊ ಎಸ್, ಥ್ಯಾಂಕ್ ಯು.